ಎಲ್ರಿಗೂ. ಇದು ಶೈಲಜಾ ರಮೇಶ್ ಆಚಾರ್ ಕನ್ನಡತಿ. ಏನಪ್ಪ ಇದು, ಇವರೆಲ್ಲ ಹೋಗ್ತಾ ಇರೋ ವಿಡಿಯೋ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ? ಹೌದು, ಇವತ್ತು ನಾನು ನಿಮ್ಮ ಎಲ್ಲರನ್ನೂ ಒಂದು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಇದು, ಏನಪ್ಪ ಇದು ಅಂತ ನಾವೆಲ್ಲ ಯೋಚಿಸ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದ ಮೂಲೆ ಮೂಲೆಗೆ ಎಲ್ರಿಗೂ ಕೂಡ ಉಪಯೋಗ ಆಗುವಂಥದ್ದು ಜಾಗ ಇದು. ನಿಜವಾಗ್ಲೂ ನಾವು ಎಂಥ ಬಡವರೇ ಆಗಲಿ ಶ್ರೀಮಂತರೇ ಆಗಿರಲಿ, ಕಾಯಿಲೆಗಳಂತ ಅಂದರೆ ಯಾರಿಗೂ ಬಡವ ಶ್ರೀಮಂತ ಅಂತ ನೋಡೋದಿಲ್ಲ, ಎಲ್ರಿಗೂ ಕಾಯಿಲೆ ಬಂದೇ ಬರುತ್ತೆ. ಸೊ ಈ ಒಂದು ಸ್ಥಳದಲ್ಲಿ ಎಂಥ ಕಾಯಿಲೆ ಇರಲಿ ಸ್ನೇಹಿತರೆ, ಒಂದು ಮಗುವಿಂದ ವಯಸ್ಸಾಗಿರೋಂಥ ಜೀವಗಳಿಗೂ ಅಲ್ಲಿವರೆಗೂ ಕೂಡ ಅವರು ಮೆಡಿಸನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಜಾಗದಲ್ಲಿ ನಮಗೆ ಫ್ರೀಯಾಗಿ ಸಿಗುವಂಥ ಟ್ರೀಟ್ಮೆಂಟ್ ಇದೆ ಸ್ನೇಹಿತರೆ. ನೋಡಿ, ಇವರೆಲ್ಲ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಬೆಳಿಗ್ಗೆನೇ ಚಳಿಯೇನೂ ಲೆಕ್ಕಿಸದೆ ಹೇಗೆ ಬಂದು ಕೂತಿದ್ದಾರೆ. ಇಲ್ಲಿ ನಾವು ಎಷ್ಟೇ ಜನ ಬಂದರೂ ಕೂಡ ನಮಗೆ ಕೂತ್ಕೊಳ್ಳೋದಕ್ಕೆ ಚೇರ್ನ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಸ್ನೇಹಿತರೆ. ನೋಡಿ, ಇವರೇ ನಮ್ಮ ಡಾಕ್ಟರು. ಹಾಗೆ ಈ ಸಿಬ್ಬಂದಿಯು ನಮಗೆ ಕೊಡುವಂತಹ ಮೆಡಿಸನ್ನು ಮಾತ್ರೆಗಳನ್ನು ಪ್ಯಾಕ್ ಮಾಡುವಂಥದ್ದು. ನೋಡಿ, ನಮ್ಮ ಜನಗಳು ಯಾವ ರೀತಿ ಕೂತಿ ಕಾಯ್ತಾ ಇದ್ದಾರೆ ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ಕಾಯಿಲೆಗೂ ಟ್ರೀಟ್ಮೆಂಟ್ ಸಿಗುತ್ತೆ ಸ್ನೇಹಿತರೆ, ಅದು ಫ್ರೀಯಾಗಿ. ಪ್ರತಿ ಮಂಗಳವಾರ ಮಾತ್ರ ಈ ಒಂದು ಸ್ಥಳದಲ್ಲಿ ನಮಗೆ ಮೆಡಿಸನ್ನನ್ನು ಕೊಡ್ತಾರೆ ಸ್ನೇಹಿತರೆ. ನೋಡಿ, ಎಷ್ಟು ವಯಸ್ಸಾಗಿರೋಂತಹ ಮುದಿ ಜೀವಗಳು ಕೂಡ ಬಂದು ಕಾಯ್ತಾ ಇದೆ ಅಂದರೆ ಇಲ್ಲಿ ಏನೋ ಒಂದು ಒಳ್ಳೇದು ಹಾಗೇ ಆಗುತ್ತೆ ಅಂತ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಜವಾಗ್ಲೂ ಇಲ್ಲಿ ಬಂದು ಒಂದ್ಸರಿ ನೀವು ಮೀಟ್ ಮಾಡಿ ಡಾಕ್ಟರ್ನ. ಅವರು ಅಂತ ಮಾತಾಡುವಂತಹ ಮತ್ತು ಅವರ ಒಂದು ಕೈ ಗುಣದಿಂದ ನಮಗೆ ಎಲ್ಲ ಥರದ ಕಾಯಿಲೆಗಳು ಕೂಡ ಇಲ್ಲಿ ಗುಣವಾಗುತ್ತೆ ಸ್ನೇಹಿತರೆ. ಇದು ಒಂದು ಅಲೋಪತಿ ವೈದ್ಯಕೀಯ ವ್ಯವಸ್ಥೆ ಸ್ನೇಹಿತರೆ. ಹಾಗೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡು ಪಕ್ಕದಲ್ಲೇ ಒಂದು ಶಕ್ತಿಪೀಠ ಇದೆ. ಇದು ನೋಡಿ, ಇಲ್ಲಿ ಸಿಂಹದ ಬಾಯಿಯಿಂದ ಹೋಗಿ ಬಸವನ ಬಾಯಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಒಂದು ಕಲ್ಪನೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ, ಸಿಂಹ ಅಂದರೆ ಸ್ವಲ್ಪ ನಮ್ಮ ಮನಸ್ಸು ತುಂಬ ಕ್ರೂರಿಯಾಗಿದ್ದು, ಆ ಒಳಗಡೆ ಹೋಗಿ ಅಮ್ಮನವರ ಶಕ್ತಿಪೀಠ ಹಾಗೂ ಗುರುಗಳ ದರ್ಶನವನ್ನು ಮಾಡಿ ಬಂದ ಮೇಲೆ ನಾವು ಹೊರಗಡೆ ನೋಡಿ, ಇದೇ ನಮ್ಮ ಗುರುಗಳ ಒಂದು ಪ್ರತಿಮೆ ಆಗಿರುತ್ತೆ. ಈ ಒಂದು ಬಸವನ ಬಾಯಿಯಲ್ಲಿ ನಾವು ಬಂದಾಗ ಅಂದರೆ ಅಷ್ಟು ನಮ್ಮ ಮನಸ್ಸು ಮೃದುವಾಗಿರುತ್ತೆ ಸ್ನೇಹಿತರೆ. ಆ ಮೃದುವಾಗಿರುವಂಥ ಮನಸ್ಸಿನಿಂದ ನಮಗೆ ಆ ತಾಯಿ ಪ್ರಸಾದ ಕೂಡ ದೊರಕುತ್ತೆ. ಆ ತಾಯಿ ಪ್ರಸಾದವನ್ನು ಸೇವಿಸ್ತಾ ನಾವು ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲರಿಗೂ ತಿಳಿಸೋಣ, ಈ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ನೋಡಿ, ಈ ರೀತಿ ಕಾಗದದ ಪಾಕೆಟಲ್ಲಿ ಅವರು ಈ ರೀತಿ ಮೆಡಿಸನ್ ಇರುತ್ತೆ ಸ್ನೇಹಿತರೆ. ಈ ರೀತಿ ಪಾಕೆಟಲ್ಲೇ ನಾವು ಇಟ್ಕೊಂಡಿರಬೇಕು ಅದನ್ನು. ಪ್ರತಿಯೊಂದು ಪಾಕೆಟ್ನಲ್ಲೂ ಕೂಡ ಇದು ನಾವು ಇವಾಗ ತೋರಿಸ್ತಾ ಇದ್ದೀನಲ್ಲ ವೈಟ್ ಕಲರು, ಇದನ್ನು ಪ್ರತಿಯೊಂದು ಪಾಕೆಟಲ್ಲೂ ಎರಡೆರಡು ಮಾತ್ರ ಬೆಳಗ್ಗೆ ಸಂಜೆ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಆದರೆ ಇದು ತೊಗೊಳ್ಬೇಕು ಅಂದರೆ ನಾವು ಒಂದೇ ಒಂದನ್ನು ತ್ಯಾಗ ಮಾಡಬೇಕು. ನೋಡಿ, ಇದೇ ನಮ್ಮ ಓಂ ಶಕ್ತಿ ಪೀಠ, ತಪೋವನ, ಆಲೂರು ರಸ್ತೆಯಲ್ಲಿದೆ ಸ್ನೇಹಿತರೆ. ನಾವು ಏನೋ ಒಂದು ತ್ಯಾಗ ಮಾಡಬೇಕು ಅಂತ ಹೇಳಿದೆ ನೋಡಿ, ಈ ಪ್ರಸಾದ ತಿನ್ನಿ. ಆದರೆ ಬೆಳಿಗ್ಗೆ ಮತ್ತು ಸಂಜೆ ನಾವು ಕಾಫಿಯನ್ನು ತ್ಯಜಿಸಬೇಕಾಗುತ್ತೆ ಸ್ನೇಹಿತರೆ. ತುಂಬ ಒಳ್ಳೆಯಂತಹ ಒಂದು ಜಾಗ ಇದು ಸ್ನೇಹಿತರೆ. ದಯವಿಟ್ಟು ಬನ್ನಿ, ನೀವು ಈ ವಿಡಿಯೋನ ಹೆಚ್ಚಿಗೆ ಶೇರ್ ಮಾಡಿ, ಯಾರಿಗೆ ಬೇಕೋ ಅವರು ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಮ್ಮೆ ತೋರಿಸ್ತೀನಿ, ಓಂ ಮಹಾಶಕ್ತಿ ಪೀಠ. ಇದು ಇರೋದು ತಪೋವನ, ಆಲೂರು ರಸ್ತೆ, ಬೆಂಗಳೂರು, ನಿಯರ್ ಮಾಕ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.